ಯಾವ ಪ್ರದೇಶದಲ್ಲಿ 2016ರ ಸೆಪ್ಟೆಂಬರ್ನಲ್ಲಿ ದಾಳಿ ನಡೆದಿತ್ತೋ ಆ ಒಂದು ಪ್ರದೇಶದಿಂದ ಕೇವಲ ಕಿಲೋಮೀಟರ್ಗಳ ಹತ್ತಿರದಲ್ಲಿ ನಾನಿರುವಂಥದ್ದು. ಈ ಒಂದು ಮಾರ್ಗವಾಗಿ ರಸ್ತೆ ಏನು ಹೋಗುತ್ತೆ, ಈ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಥಳೀಯರನ್ನ ಹೊರತುಪಡಿಸಿ ಇನ್ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಈಗಾಗಲೇ ಸೇನೆ ತಿಳಿಸಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರೋದು ಹರಿಯುತ್ತಿರುವಂಥ ಜೇಲಂ ನದಿ ಒಂದು ಕಡೆ ಆಯಿತು ಅಂದರೆ ಅದಕ್ಕೆ ಅಂಟ್ಕೊಂಡಿರುವಂಥ ದೊಡ್ಡ ಕಾಡಿನ ಮಧ್ಯೆ, ಅಂದರೆ ಎಲ್ಲಿಯೂ ಕೂಡ ನಮಗೆ ಮನೆಗಳು ಕಾಣೋದಿಲ್ಲ, ಆದರೆ ಕೇವಲ ಒಂದು 4-5 ಮನೆಗಳು ಇರುವಂಥ ಪ್ರದೇಶದಲ್ಲಿ ನಾವಿದ್ದೇವೆ. ಈ ಮನೆಗಳಿಗೆ ಹೋಗುವವರು ಕೂಡ ತಮ್ಮ ID ಕಾರ್ಡನ್ನು ತೋರಿಸಬೇಕಾಗತ್ತೆ. ಅದಾದ ನಂತರ ಲೋಕಲೈಟ್ಗಳಾಗಿದ್ದು ಸೇನೆಯವರಿಗೆ ಮೊದಲಿಂದ ನೋಡಿರುವಂಥ ಅಭ್ಯಾಸ ಇದ್ದಲ್ಲಿ ಮಾತ್ರ ಅವರನ್ನ ಬಿಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಇನ್ಯಾರನ್ನು ಕೂಡ ಈ ಒಂದು ರಸ್ತೆಗಳಿಗೆ ಯಾವುದೇ ಕಾರಣಕ್ಕೂ ಅನುವನ್ನ ಮಾಡಿಕೊಡೋದಿಲ್ಲ. ಮತ್ತೊಂದು ಚಿತ್ರಣವನ್ನು ತೋರಿಸಬೇಕಾಗತ್ತೆ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಆದರೂ ಕೂಡ ಇಲ್ಲಿ ಸೇನೆಯ ಸಿಬ್ಬಂದಿ 24 ಗಂಟೆಗಳ ಕಾಲ ನಿಯೋಜನೆಗೊಂಡಿರುವಂಥದ್ದು, ಅದರ ಜೊತೆಗೆ ಮಾಧ್ಯಮಕ್ಕೂ ಸೂಚನೆ ನೀಡಿರುವಂಥದ್ದು, ಬೇಗ ಜಾಗವನ್ನು ಖಾಲಿ ಮಾಡಿ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನೋದು ಒಂದಾಗುತ್ತೆ. ಸೊ ಕೇವಲ 8ರಿಂದ 10 ಕಿಲೋಮೀಟರ್ ರಸ್ತೆ ಇದಾಗಿರುವಂಥದ್ದು. ನಾವು ಬಂದಿರುವಂಥ ಸ್ಥಳದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಚೆಕ್ ಪೋಸ್ಟ್ಗಳು, ಒಬ್ಬರಲ್ಲ ಇಬ್ಬರಲ್ಲ, ಜಮ್ಮು ಕಾಶ್ಮೀರ ಪೊಲೀಸರು ಇರ್ಬೋದು, ಅರೆಸೇನಾ ಸಿಬ್ಬಂದಿ ಇರ್ಬೋದು, CRPF ಇರ್ಬೋದು, ಅನೇಕ ಮಾದರಿಯ ಸೇನಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರುವಂಥದ್ದು. ಇದೇ ರೀತಿ ಅನೇಕ ಚೆಕ್ ಪೋಸ್ಟ್ಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇಲ್ಲಿ ಒಂದು ಬ್ಯಾರಿಕೇಡಿಂಗ್ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸೂಕ್ಷ್ಮವಾದಂಥ ಒಂದಿಷ್ಟು ಪ್ರದೇಶಗಳನ್ನ ಈಗಲೂ ಕೂಡ ಗಮನಿಸ್ತಾ ಇರುವಂಥದ್ದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ಆದರೆ ಈ ಸುತ್ತಮುತ್ತ ಸಾವಿರಾರು ಸೇನಾ ಸಿಬ್ಬಂದಿ ಇದ್ದಾರೆ ಅನ್ನೋ ಮಾಹಿತಿ ಮಾತ್ರ ಲಭಿಸಿರುವಂಥದ್ದು. ಮುಂದಿನ ಅನೇಕ ಹಂತಗಳಲ್ಲಿ ಯಾವ ರೀತಿ ನಮ್ಮ ದೇಶ ಪ್ರಿಪೇರ್ ಆಗ್ತಾ ಇದೆ, ಈ ಒಂದು ಬಾರ್ಡರ್ ಸ್ಥಳದಲ್ಲಿ ಹಿಂದೆ ಆದಂಥ ಘಟನೆ ಮುಂದೆ ಮರುಕಳಿಸದಂತೆ ಏನೆಲ್ಲ ಮುಂಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ತೋರಿಸ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಯಾವ ಪ್ರದೇಶದಲ್ಲಿ 2016ರ ಸೆಪ್ಟೆಂಬರ್ನಲ್ಲಿ ದಾಳಿ ನಡೆದಿತ್ತೋ ಆ ಒಂದು ಪ್ರದೇಶದಿಂದ ಕೇವಲ ಕಿಲೋಮೀಟರ್ಗಳ ಹತ್ತಿರದಲ್ಲಿ ನಾನಿರುವಂಥದ್ದು. ಈ ಒಂದು ಮಾರ್ಗವಾಗಿ ರಸ್ತೆ ಏನು ಹೋಗುತ್ತೆ, ಈ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಥಳೀಯರನ್ನ ಹೊರತುಪಡಿಸಿ ಇನ್ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಈಗಾಗಲೇ ಸೇನೆ ತಿಳಿಸಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರೋದು ಹರಿಯುತ್ತಿರುವಂಥ ಜೇಲಂ ನದಿ ಒಂದು ಕಡೆ ಆಯಿತು ಅಂದರೆ ಅದಕ್ಕೆ ಅಂಟ್ಕೊಂಡಿರುವಂಥ ದೊಡ್ಡ ಕಾಡಿನ ಮಧ್ಯೆ, ಅಂದರೆ ಎಲ್ಲಿಯೂ ಕೂಡ ನಮಗೆ ಮನೆಗಳು ಕಾಣೋದಿಲ್ಲ, ಆದರೆ ಕೇವಲ ಒಂದು 4-5 ಮನೆಗಳು ಇರುವಂಥ ಪ್ರದೇಶದಲ್ಲಿ ನಾವಿದ್ದೇವೆ. ಈ ಮನೆಗಳಿಗೆ ಹೋಗುವವರು ಕೂಡ ತಮ್ಮ ID ಕಾರ್ಡನ್ನು ತೋರಿಸಬೇಕಾಗತ್ತೆ. ಅದಾದ ನಂತರ ಲೋಕಲೈಟ್ಗಳಾಗಿದ್ದು ಸೇನೆಯವರಿಗೆ ಮೊದಲಿಂದ ನೋಡಿರುವಂಥ ಅಭ್ಯಾಸ ಇದ್ದಲ್ಲಿ ಮಾತ್ರ ಅವರನ್ನ ಬಿಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಇನ್ಯಾರನ್ನು ಕೂಡ ಈ ಒಂದು ರಸ್ತೆಗಳಿಗೆ ಯಾವುದೇ ಕಾರಣಕ್ಕೂ ಅನುವನ್ನ ಮಾಡಿಕೊಡೋದಿಲ್ಲ. ಮತ್ತೊಂದು ಚಿತ್ರಣವನ್ನು ತೋರಿಸಬೇಕಾಗತ್ತೆ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಆದರೂ ಕೂಡ ಇಲ್ಲಿ ಸೇನೆಯ ಸಿಬ್ಬಂದಿ 24 ಗಂಟೆಗಳ ಕಾಲ ನಿಯೋಜನೆಗೊಂಡಿರುವಂಥದ್ದು, ಅದರ ಜೊತೆಗೆ ಮಾಧ್ಯಮಕ್ಕೂ ಸೂಚನೆ ನೀಡಿರುವಂಥದ್ದು, ಬೇಗ ಜಾಗವನ್ನು ಖಾಲಿ ಮಾಡಿ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನೋದು ಒಂದಾಗುತ್ತೆ. ಸೊ ಕೇವಲ 8ರಿಂದ 10 ಕಿಲೋಮೀಟರ್ ರಸ್ತೆ ಇದಾಗಿರುವಂಥದ್ದು. ನಾವು ಬಂದಿರುವಂಥ ಸ್ಥಳದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಚೆಕ್ ಪೋಸ್ಟ್ಗಳು, ಒಬ್ಬರಲ್ಲ ಇಬ್ಬರಲ್ಲ, ಜಮ್ಮು ಕಾಶ್ಮೀರ ಪೊಲೀಸರು ಇರ್ಬೋದು, ಅರೆಸೇನಾ ಸಿಬ್ಬಂದಿ ಇರ್ಬೋದು, CRPF ಇರ್ಬೋದು, ಅನೇಕ ಮಾದರಿಯ ಸೇನಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರುವಂಥದ್ದು. ಇದೇ ರೀತಿ ಅನೇಕ ಚೆಕ್ ಪೋಸ್ಟ್ಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇಲ್ಲಿ ಒಂದು ಬ್ಯಾರಿಕೇಡಿಂಗ್ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸೂಕ್ಷ್ಮವಾದಂಥ ಒಂದಿಷ್ಟು ಪ್ರದೇಶಗಳನ್ನ ಈಗಲೂ ಕೂಡ ಗಮನಿಸ್ತಾ ಇರುವಂಥದ್ದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಈ ಸುತ್ತಮುತ್ತ ಸಾವಿರಾರು ಸೇನಾ ಸಿಬ್ಬಂದಿ ಇದ್ದಾರೆ ಅನ್ನೋ ಮಾಹಿತಿ ಮಾತ್ರ ಲಭಿಸಿರುವಂಥದ್ದು. ಮುಂದಿನ ಅನೇಕ ಹಂತಗಳಲ್ಲಿ ಯಾವ ರೀತಿ ನಮ್ಮ ದೇಶ ಪ್ರಿಪೇರ್ ಆಗ್ತಾ ಇದೆ, ಈ ಒಂದು ಬಾರ್ಡರ್ ಸ್ಥಳದಲ್ಲಿ ಹಿಂದೆ ಆದಂಥ ಘಟನೆ ಮುಂದೆ ಮರುಕಳಿಸದಂತೆ ಏನೆಲ್ಲ ಮುಂಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ತೋರಿಸ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಯಾವ ಪ್ರದೇಶದಲ್ಲಿ 2016ರ ಸೆಪ್ಟೆಂಬರ್ನಲ್ಲಿ ದಾಳಿ ನಡೆದಿತ್ತೋ ಆ ಒಂದು ಪ್ರದೇಶದಿಂದ ಕೇವಲ ಕಿಲೋಮೀಟರ್ಗಳ ಹತ್ತಿರದಲ್ಲಿ ನಾನಿರುವಂಥದ್ದು. ಈ ಒಂದು ಮಾರ್ಗವಾಗಿ ರಸ್ತೆ ಏನು ಹೋಗುತ್ತೆ, ಈ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಥಳೀಯರನ್ನ ಹೊರತುಪಡಿಸಿ ಇನ್ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಈಗಾಗಲೇ ಸೇನೆ ತಿಳಿಸಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರೋದು ಹರಿಯುತ್ತಿರುವಂಥ ಜೇಲಂ ನದಿ ಒಂದು ಕಡೆ ಆಯಿತು ಅಂದರೆ ಅದಕ್ಕೆ ಅಂಟ್ಕೊಂಡಿರುವಂಥ ದೊಡ್ಡ ಕಾಡಿನ ಮಧ್ಯೆ, ಅಂದರೆ ಎಲ್ಲಿಯೂ ಕೂಡ ನಮಗೆ ಮನೆಗಳು ಕಾಣೋದಿಲ್ಲ, ಆದರೆ ಕೇವಲ ಒಂದು 4-5 ಮನೆಗಳು ಇರುವಂಥ ಪ್ರದೇಶದಲ್ಲಿ ನಾವಿದ್ದೇವೆ. ಈ ಮನೆಗಳಿಗೆ ಹೋಗುವವರು ಕೂಡ ತಮ್ಮ ID ಕಾರ್ಡನ್ನು ತೋರಿಸಬೇಕಾಗತ್ತೆ. ಅದಾದ ನಂತರ
ಲೋಕಲೈಟ್ಗಳಾಗಿದ್ದು ಸೇನೆಯವರಿಗೆ ಮೊದಲಿಂದ ನೋಡಿರುವಂತಹ ಅಭ್ಯಾಸ ಇದ್ದಲ್ಲಿ ಮಾತ್ರ ಅವರನ್ನ ಬಿಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಇನ್ಯಾರನ್ನು ಕೂಡ ಈ ಒಂದು ರಸ್ತೆಗಳಿಗೆ ಯಾವುದೇ ಕಾರಣಕ್ಕೂ ಅನುವನ್ನ ಮಾಡಿಕೊಡೋದಿಲ್ಲ. ಮತ್ತೊಂದು ಚಿತ್ರಣವನ್ನ ತೋರಿಸಬೇಕಾಗತ್ತೆ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಆದರೂ ಕೂಡ ಇಲ್ಲಿ ಸೇನೆಯ ಸಿಬ್ಬಂದಿ 24 ಗಂಟೆಗಳ ಕಾಲ ನಿಯೋಜನೆಗೊಂಡಿರುವಂಥದ್ದು, ಅದರ ಜೊತೆಗೆ ಮಾಧ್ಯಮಕ್ಕೂ ಸೂಚನೆ ನೀಡಿರುವಂಥದ್ದು, ಬೇಗ ಜಾಗವನ್ನ ಖಾಲಿ ಮಾಡಿ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನೋದು ಒಂದಾಗುತ್ತೆ. ಸೊ ಕೇವಲ 8 ರಿಂದ 10 ಕಿಲೋಮೀಟರ್ ರಸ್ತೆ ಇದಾಗಿರುವಂಥದ್ದು. ನಾವು ಬಂದಿರುವಂಥ ಸ್ಥಳದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಚೆಕ್ ಪೋಸ್ಟ್ಗಳು, ಒಬ್ರಲ್ಲ ಇಬ್ರಲ್ಲ ಜಮ್ಮು ಕಾಶ್ಮೀರ್ ಪೊಲೀಸರು ಇರ್ಬೋದು, ಅರೆಸೇನಾ ಸಿಬ್ಬಂದಿ ಇರ್ಬೋದು, CRPF ಇರ್ಬೋದು, ಅನೇಕ ಮಾದರಿಯ ಸೇನಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರುವಂಥದ್ದು. ಇದೇ ರೀತಿ ಅನೇಕ ಚೆಕ್ ಪೋಸ್ಟ್ಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇಲ್ಲಿ ಒಂದು ಬ್ಯಾರಿಕೇಡಿಂಗ್ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸೂಕ್ಷ್ಮವಾದಂತ ಒಂದಿಷ್ಟು ಪ್ರದೇಶಗಳನ್ನ ಈಗಲೂ ಕೂಡ ಗಮನಿಸ್ತಾ ಇರುವಂತದ್ದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ಆದರೆ ಈ ಸುತ್ತಮುತ್ತ ಸಾವಿರಾರು ಸೇನಾ ಸಿಬ್ಬಂದಿ ಇದ್ದಾರೆ ಅನ್ನೋ ಮಾಹಿತಿ ಮಾತ್ರ ಲಭಿಸಿರುವಂಥದ್ದು. ಮುಂದಿನ ಅನೇಕ ಹಂತಗಳಲ್ಲಿ ಯಾವ ರೀತಿ ನಮ್ಮ ದೇಶ ಪ್ರಿಪೇರ್ ಆಗ್ತಾ ಇದೆ ಈ ಒಂದು ಬಾರ್ಡರ್ ಸ್ಥಳದಲ್ಲಿ, ಹಿಂದೆ ಆದಂಥ ಘಟನೆ ಮುಂದೆ ಮರುಕಳಿಸದಂತೆ ಏನೆಲ್ಲ ಮುಂಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ತೋರಿಸ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಯಾವ ಪ್ರದೇಶದಲ್ಲಿ 2016ರ ಸೆಪ್ಟೆಂಬರ್ನಲ್ಲಿ ದಾಳಿ ನಡೆದಿತ್ತೋ ಆ ಒಂದು ಪ್ರದೇಶದಿಂದ ಕೇವಲ ಕಿಲೋಮೀಟರ್ಗಳ ಹತ್ತಿರದಲ್ಲಿ ನಾನಿರುವಂಥದ್ದು. ಈ ಒಂದು ಮಾರ್ಗವಾಗಿ ರಸ್ತೆ ಏನು ಹೋಗುತ್ತೆ, ಈ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಥಳೀಯರನ್ನ ಹೊರತುಪಡಿಸಿ ಇನ್ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಈಗಾಗಲೇ ಸೇನೆ ತಿಳಿಸಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರೋದು, ಹರಿಯುತ್ತಿರುವಂಥ ಜೇಲಂ ನದಿ ಒಂದು ಕಡೆ ಆಯಿತು ಅಂದರೆ ಅದಕ್ಕೆ ಅಂಟ್ಕೊಂಡಿರುವಂಥ ದೊಡ್ಡ ಕಾಡಿನ ಮಧ್ಯೆ, ಅಂದರೆ ಎಲ್ಲಿಯೂ ಕೂಡ ನಮಗೆ ಮನೆಗಳು ಕಾಣೋದಿಲ್ಲ, ಆದರೆ ಕೇವಲ ಒಂದು 4-5 ಮನೆಗಳು ಇರುವಂಥ ಪ್ರದೇಶದಲ್ಲಿ ನಾವಿದ್ದೇವೆ. ಈ ಮನೆಗಳಿಗೆ ಹೋಗುವವರು ಕೂಡ ತಮ್ಮ ID ಕಾರ್ಡನ್ನು ತೋರಿಸಬೇಕಾಗತ್ತೆ. ಅದಾದ ನಂತರ ಲೋಕಲೈಟ್ಗಳಾಗಿದ್ದು ಸೇನೆಯವರಿಗೆ ಮೊದಲಿಂದ ನೋಡಿರುವಂತಹ ಅಭ್ಯಾಸ ಇದ್ದಲ್ಲಿ ಮಾತ್ರ ಅವರನ್ನ ಬಿಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಇನ್ಯಾರನ್ನು ಕೂಡ ಈ ಒಂದು ರಸ್ತೆಗಳಿಗೆ ಯಾವುದೇ ಕಾರಣಕ್ಕೂ ಅನುವನ್ನ ಮಾಡಿಕೊಡೋದಿಲ್ಲ. ಮತ್ತೊಂದು ಚಿತ್ರಣವನ್ನ ತೋರಿಸಬೇಕಾಗತ್ತೆ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಆದರೂ ಕೂಡ ಇಲ್ಲಿ ಸೇನೆಯ ಸಿಬ್ಬಂದಿ 24 ಗಂಟೆಗಳ ಕಾಲ ನಿಯೋಜನೆಗೊಂಡಿರುವಂಥದ್ದು, ಅದರ ಜೊತೆಗೆ ಮಾಧ್ಯಮಕ್ಕೂ ಸೂಚನೆ ನೀಡಿರುವಂಥದ್ದು, ಬೇಗ ಜಾಗವನ್ನ ಖಾಲಿ ಮಾಡಿ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನೋದು ಒಂದಾಗುತ್ತೆ. ಸೊ ಕೇವಲ 8 ರಿಂದ 10 ಕಿಲೋಮೀಟರ್ ರಸ್ತೆ ಇದಾಗಿರುವಂಥದ್ದು. ನಾವು ಬಂದಿರುವಂಥ ಸ್ಥಳದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಚೆಕ್ ಪೋಸ್ಟ್ಗಳು, ಒಬ್ರಲ್ಲ ಇಬ್ರಲ್ಲ ಜಮ್ಮು ಕಾಶ್ಮೀರ್ ಪೊಲೀಸರು ಇರ್ಬೋದು, ಅರೆಸೇನಾ ಸಿಬ್ಬಂದಿ ಇರ್ಬೋದು, CRPF ಇರ್ಬೋದು, ಅನೇಕ ಮಾದರಿಯ ಸೇನಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರುವಂಥದ್ದು. ಇದೇ ರೀತಿ ಅನೇಕ ಚೆಕ್ ಪೋಸ್ಟ್ಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇಲ್ಲಿ ಒಂದು ಬ್ಯಾರಿಕೇಡಿಂಗ್ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸೂಕ್ಷ್ಮವಾದಂತ ಒಂದಿಷ್ಟು ಪ್ರದೇಶಗಳನ್ನ ಈಗಲೂ ಕೂಡ ಗಮನಿಸ್ತಾ ಇರುವಂಥದ್ದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ಆದರೆ ಈ ಸುತ್ತಮುತ್ತ ಸಾವಿರಾರು ಸೇನಾ ಸಿಬ್ಬಂದಿ ಇದ್ದಾರೆ ಅನ್ನೋ ಮಾಹಿತಿ ಮಾತ್ರ ಲಭಿಸಿರುವಂಥದ್ದು. ಮುಂದಿನ ಅನೇಕ ಹಂತಗಳಲ್ಲಿ ಯಾವ ರೀತಿ ನಮ್ಮ ದೇಶ ಪ್ರಿಪೇರ್ ಆಗ್ತಾ ಇದೆ ಈ ಒಂದು ಬಾರ್ಡರ್ ಸ್ಥಳದಲ್ಲಿ, ಹಿಂದೆ ಆದಂಥ ಘಟನೆ ಮುಂದೆ ಮರುಕಳಿಸದಂತೆ ಏನೆಲ್ಲ ಮುಂಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ತೋರಿಸ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ.